ಹರೇ ಕೃಷ್ಣ. ಶುಕದೇವ ಗೋಸ್ವಾಮಿ ಪರೀಕ್ಷಿತ್ಗೆ ಹೇಳ್ತಾ ಇದ್ದಾರೆ, ಕೈಯಲ್ಲಿ ತ್ರಿಶೂಲ ಇಟ್ಕೊಂಡು ಶಿವ ಬಂದಿರ್ತಾರೆ. ಈ ತರ ವಿಷ್ಣು ಹತ್ರ ಬೇಡ್ಕೊಳ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸ್ವಾಮಿ ನಿಮ್ಮನ್ನ ನಾವು ನೋಡ್ಬೇಕು, ಆ ರೂಪಾನಿ ನಾವು ನೋಡ್ಬೇಕು, ಅಷ್ಟು ಆಕರ್ಷಣವಾಗಿದೆ ಅಂತೆ, ನಾವು ನೋಡ್ಬೇಕು. ಸೊ ಯಾಕಂದ್ರೆ ಶಿವ ಯಾವಾಗ ತಪಸ್ಸಲ್ಲಿರೋರು, ಅಷ್ಟೊಂದು ದಿಢ ತಪಸ್ಸಲ್ಲಿರೋರು ಶಿವ. ಓಕೆ, ಆ ತರ ತಪಸ್ಸಲ್ಲಿರೋ ಅವ್ರು ಕೇಳ್ತಾರಲ್ವಾ, ಸೊ ಅದಕ್ಕೆ ಭಗವಂತ ನಗ್ತಾರಂತೆ. ಓಕೆ, ಇನ್ನ ಒಂದು ಜಸ್ಟ್ ಅವರು ನಗೋದೆ ಓಕೆ ತರ. ದೇವೋತ್ತಮ ಪರಮಪುರುಷ ಹೇಳ್ತಾರೆ, ಶಿವ ನಾ ಬಂದು ಅಮೃತ ಕಲಸಾನಿ ಅಸುರ ಹತ್ರ ಇಂದು ಅಪಕರಣ ಮಾಡಿ ಅವರ್ಗೂ ಏನು ಅವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಮಾಡಿ ನಾವು ದೇವರುಗಳಿಗೆ ಕೊಡಬೇಕು, ಆ ತರ ಒಂದು ಸೌಂದರ್ಯವಾಗ ರೂಪ ತಗೊಂಡಿದ್ದೀನಿ. ಆದ್ರೆ ಅದು ಅವರನ್ನೆಲ್ಲ ಆಕರ್ಷಣೆ ಆಯ್ತು, ಅವ್ರಿಗೆಲ್ಲ ಜಾಸ್ತಿ ಆಕರ್ಷಣೆ ಆಗಿದೆ. ಸೊ ಇವಾಗ ಅದು ಯಾಕೆ ನೀವು ನೋಡ್ಬೇಕು. ಆಕ್ಚುಲಿ ಯಾರೊಬ್ಬರಿಗೂ ಜಾಸ್ತಿ ಕಾಮ ಇರುತ್ತೋ, ಯಾಕಂದ್ರೆ ನೀವು ದೇವರುಗಳಿಗೆಲ್ಲ ಶ್ರೇಷ್ಠ ಶಿವ ನೀವು. ಆ ತರ ಇರುವಾಗ ಕಾಮ ಇಚ್ಛೆ ಯಾರಿಗೆ ಜಾಸ್ತಿ ಇರುತ್ತೋ ಅವ್ರಿಗೂ ಅದು ಆಕರ್ಷಣೆ ಆಗ್ಬಿಡುತ್ತೆ ಆ ರೂಪನ ನೋಡಿದ್ರೆ. ಆದ್ರೆ ನೀವು ದೊಡ್ಡ ತಪಸ್ವಿ ಅಲ್ವಾ, ಓಕೆ ನೀವು ಈ ತರ ಬೇಡ್ಕೊಳ್ತಾ ಇದ್ದೀರಾ. ಓಕೆ, ನಿಮ್ಮ ಇಷ್ಟ ಪ್ರಕಾರ ನಾವು ತೋರಿಸ್ತೀನಿ. ಸೊ ಈ ತರ ಆ ತರ ಹೇಳ್ಬಿಟ್ಟು ಅಲ್ಲಿಂದ ಮಾಯ ಆಗಿಬಿಟ್ಟಿದ್ದಾರೆ. ಯಾರು? ವಿಷ್ಣು. ಓಕೆ, ನಿಮ್ಗೆ ತೋರಿಸ್ತೀನಿ. ಹೇಳ್ಬಿಟ್ಟು ಮಾಯ ಆಗ್ಬಿಟ್ಟಿದ್ದಾರೆ. ಏನಪ್ಪ ಎಲ್ಲಿ ಹೋದ್ರು, ತೋರಿಸ್ತೀನಿ ಹೇಳ್ಬಿಟ್ಟು ಎಲ್ಲಿ ಹೋಗ್ಬಿಟ್ಟಿದ್ದಾರೇನೋ ಶಿವ ಅಲ್ಲಿ ನೋಡ್ತಾ ಇದ್ದಾರೆ. ಶಿವ ಬಂದು ಇಲ್ಲೆಲ್ಲಿ ಹುಡುಕ್ತಾ ಇದ್ದಾರೆ, ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಹೋಗಿ ಕಣ್ಣೆತ್ತಿ ಈ ಸೈಡು ಆ ಸೈಡು ನೋಡ್ತಾ ಇದ್ದಾರೆ. ಆತರ ನೋಡ್ತಾ ಇರುವಾಗ ಅಲ್ಲಿ ಒಂದು ಹೆಂಗಸರು ಬಂದಿದ್ದಾಳಂತೆ. ಅವಳು ಯಾವ ತರ ಇದ್ದಾರೆ ಅಂದ್ರೆ ಅಷ್ಟು ಒಂದು ಸೌಂದರ್ಯ, ಅಷ್ಟೊಂದು ಹೂವಿಂದು ಅಲಂಕಾರ ಮಾಡಿಕೊಂಡು ಬಂದಿದ್ದಾಳಂತೆ. ಕೈಯಲ್ಲಿ ಒಂದು ಬಾಲ್ ಇಟ್ಕೊಂಡು ಆತಾಡ್ಕೊಂಡು ಇದ್ದಾಳೆ ಅವಳು. ಶಿವಪೆರುಮಾನ್ನು ನೋಡ್ತಾರೆ, ವಾವ್ ಎಷ್ಟೊಂದು ಸೌಂದರ್ಯ. ಅವಳು ಹಿಪ್ಪು ಅದಾವುದು ಸೊಂಟೆ, ಸೊ ಅದು ಹಿಪ್ಪು. ಸೊ ಅವಳು ಅಲ್ಲಿ ಹಾಕೊಂಡಿರೋ ಜ್ಯುವೆಲ್ಸು ಅದೆಲ್ಲ ಅಷ್ಟು ಚೆನ್ನಾಗಿದೆ ಅಂತೆ. ಅಷ್ಟು ಅವಳು ಸೌಂದರ್ಯ, ಅವರು ಆಭರಣಗಳಿಂದ ಆ ತರ ಅಲಂಕಾರ ಮಾಡಿರ್ತಾಳಂತೆ ಅವಳು. ಇವಾಗ ಅವಳು ಆತಾಡ್ಕೊಂಡಿರೋ ಆ ಬಾಲ್ ಕೆಳಗೆ ಬೀಳುತ್ತೆ. ಅವಳು ಓಡೋಡಿ ಬಂದು ಆ ಬಾಲ್ನಿ ತಗೊಳ್ತಾಳೆ. ಆವಾಗ ಅವಳ ಸ್ತನಗಳು ಆ ತರ ಇಲ್ಲೆಲ್ಲಿ ಹೋಗ್ತಾ ಇದಂತೆ. ಅವಳು ಅಷ್ಟೊಂದು ಅವಳು ಲಿಪ್ಸು ಯಾವ ತರ ಇದೆ, ಅಷ್ಟು ರೆಡ್ ಅಷ್ಟು ಚೆನ್ನಾಗಿದೆ. ಅವಳು ಪಾದ ಎಷ್ಟು ಕೋಮಳವಾಗಿರುತ್ತೆ, ಅವಳ ಸ್ತನಗಳು ಯಾವ ತರ ಇರುತ್ತೆ, ಅವಳು ಹಾಕೊಂಡಿರೋ ಆ ಹೂ ಮಾಲೆ ಎಷ್ಟು ಚೆನ್ನಾಗಿದೆ, ಮತ್ತೆ ಅವಳು ಹಿಪ್ಪು ಸೊಂಟೆ ಯಾವ ತರ ಇದೆ. ಸೊ ಆ ತರ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಅವಳು ಮುಖ ಅಷ್ಟೊಂದು ಸೌಂದರ್ಯವಾಗಿದೆ ಅಂತೆ. ಆ ಸೌಂದರ್ಯವಾಗ ಮುಖಾನಿ ನೋಡುವಾಗ ಅವಳು ಅಷ್ಟು ಅಲಂಕಾರವಾಗಿರ್ತಾರಲ್ವಾ, ಅವಳು ಕೈಯಲ್ಲಿ ಈ ತರ ಬಾಲ್ ಇಟ್ಕೊಂಡು ಈ ತರ ಆಡ್ಕೊಂಡು ಆ ಕಿವಿಯಲ್ಲಿ ಹಾಕೊಂಡಿರೋ ಜಿಮಿಕಿಗಳು ಇಲ್ಲಿ ಇವರು ಇಲ್ಲೆಲ್ಲಿ ಓಡೋಡುವಾಗ ಅದು ಇಲ್ಲಿ ಓಡುತ್ತೆ ಕಿವಿಲಿರೋ ಜಿಮಿಕಿಗಳೆಲ್ಲ. ಸೊ ಮತ್ತೆ ಅವಳು ಹಾಕೊಂಡಿರೋ ಆ ಬಳೆ ಆಗಲಿ, ವಂಕಿ ಆಗಲಿ, ಒಡ್ಯಾಣ ಆಗಲಿ, ಸೊ ಎಲ್ಲೂ ಅಷ್ಟು ಪ್ರಕಾಶವಾಗಿರುತ್ತಂತೆ. ಮತ್ತೆ ಅವಳು ಕಣ್ಣಗಳು ಫೇಸಲ್ಲಿ ಅಷ್ಟು ಫಳಫಳಾನ ಇರುತ್ತಂತೆ.
ಮತ್ತೆ ಅವಳು ಕೂದಲು ಅಷ್ಟು ಚೆನ್ನಾಗಿದೆ ಅಂತೆ. ಈ ತರ ಅವಳು ಆಟಾಡ್ಕೊಂಡು ಇಲ್ಲಿ ಅಲ್ಲಿ ಓಡಾಡ್ತಾ ಇದ್ದಾಳೆ. ಅವಳು ಸೀರೆ ಹಾಕೊಂಡಿರ್ತಾರಲ್ವಾ, ಅಷ್ಟು ಸೌಂದರ್ಯವಾಗಿದೆ ಅಂತೆ. ಅವಳು ಆಟಾಡ್ತಾ ಇರುವಾಗ ಅವಳು ಕೂದಲು ಅಲ್ಲಿ ಇಲ್ಲಿ ಹೋಗ್ತಾ ಇದೆ ಅಂತೆ. ಅವಳ ಮೊಗಲೆಲ್ಲ ಆ ಕೂದಲು ಬೀಳ್ತಾ ಇದೆ. ಅವಳು ಈ ತರ ಒಂದು ಸ್ಟೈಲ್ ಆಗ ಆ ಕೂದಲ್ನಿ ತೆಗಿಯೋದು ಅದೆಲ್ಲ ನೋಡುವಾಗ ಅಷ್ಟು ಚೆನ್ನಾಗಿದೆ ಅಂತೆ. ಅವಳು ಬಾಲ್ ಆಟಾಡುವಾಗ ಆ ಕೂದಲು ಮುಂದೆ ಬ್ಯಾಕ್ ಸೈಡ್ ಈ ತರ ಮುಂದೆ ಬ್ಯಾಕ್ ಈ ತರ ಹೋಗ್ತಾ ಇರುತ್ತಲ್ವಾ. ಸೊ ಇದೆಲ್ಲ ನೋಡುವಾಗ ಅಲ್ಲಿ ಹೇಳ್ತಾರಲ್ವಾ, ಭಗವದ್ಗೀತೆಯಲ್ಲಿ ಹೇಳ್ತಾರಲ್ವಾ, ದೈವಿ ಹಿಯೇಷ ಗುಣಮಯಿ ಮಮ ಮಾಯ ತುರದ್ಯಯ. ಅಷ್ಟೇ ಹೋಯ್ತು ಕತೆ. 3 ಗುಣಗಳಲ್ಲಿ ಸಿಕ್ಕಾಕೊಂಡ್ ಬಿಡ್ತಾರೆ ಈ ಭೌತಿಕ ಲೋಕದಲ್ಲಿರೋರು. ಆ ತರ ಸಿಕ್ಕಾಕೊಂಡ್ ಬಿಟ್ಟಿದ್ದಾರೆ. ಯಾರು? ನಮ್ ಶಿವ. ಸೊ ಆ ಹೆಂಗಸರು ಆಟಾಡ್ತಾ ಇರೋಳ್ನಿ ನೋಡಿದ ಶಿವ ಅಷ್ಟೇ. ಶಿವಾನಿ ನೋಡ್ಬಿಟ್ಟು ಅವಳಿಗೂ ನಾಚಿಕೆ ಬಂದ್ಬಿಟ್ಟಿದಂತೆ. ಇವಾಗ 15-16 ವಯಸ್ಸು ಚಿಕ್ಕ ಹೆಂಗಸರು ಯಾರಾದ್ರು ನೋಡಿದ್ರೆ ಸ್ವಲ್ಪ ನಾಚಿಕೆ ಇಂದು ಒಂದು ಆ ಸ್ಮೈಲ್ ಇದ್ಕೊಂಡು ಆ ತರ ನಾಚಿಕೆ ಮಾಡ್ಕೊಂಡು ಓಡಾಡ್ತಾರಲ್ವಾ. ಸೊ ಆ ತರ ಒಂದು ನಾಳದಿಂದ ನಾಚಿಕೆ ಮಾಡ್ಕೊಂಡು ಅವಳು ಓಡಾಡ್ತಾಳಂತೆ ನಕ್ಕೊಂಡೆ. ಅಷ್ಟೇ ಶಿವಕ್ಕೂ ಅವಳ ಹತ್ರ ಶಿವ ಹತ್ರ ಉಮಾದೇವಿ ಕೂತ್ಕೊಂಡಿದ್ದಾಳೆ. ಜೊತೆಯಲ್ಲಿ ಅಷ್ಟು ಸೇನೆಗಳು ಸಗಾಕುಳಿದ್ದಾರೆ. ಎಲ್ಲರೂ ಮರ್ತೋಗ್ಬಿಟ್ಟಿದ್ದಾರೆ ಇವರು. ಏನ್ ಮಾಡಿಬಿಟ್ಟಿದ್ದಾರೆ? ಮರ್ತೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿ ನೋಡಿದ ಆ ಮೋಹಿನಿ ಮೂರ್ತಿನಿ ನೋಡಿ ಅವ್ರು ಮರ್ತೋಗ್ಬಿಟ್ಟಿದ್ದಾರೆ. ಇವಾಗ ಅವ್ರ ಕಣ್ಣು ಪೂರ್ತಿ ಅವಳ ಮೇಲ್ಗಡೆ ಇರುತ್ತೆ. ಸೊ ಅವಳ ಕೈಯಿಂದ ದೂರ ಆ ಬಾಲ್ ಹೋಗೋದು ನೋಡಿ ಶಿವ ಏನ್ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಅವಳು ಹೋಗಿ ಬಾಲ್ ಎತ್ತುವಾಗ ಅವಳ ಮೇಲ್ಗಡೆ ಇರೋ ಚೀರೆ ತರ ಇರುತ್ತಲ್ವಾ, ಅದು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅಷ್ಟು ಸಣ್ಣವಾಗಿದೆ ಕ್ಲಾತ್. ಸೊ ಆ ಸಣ್ಣವಾಗಿರೋದ್ರಿಂದ ಆ ಬಟ್ಟೆ ಇಲ್ಲಿ ಹೋಗ್ತಾ ಇರುತ್ತೆ ಗಾಳಿಗೆ. ಸೊ ಮತ್ತೆ ಅವಳನ್ನ ಅಂಗಗಳು ನೋಡಬೇಕು. ಶಿವ ಏನ್ ಮಾಡ್ತಾರಂತೆ, ಅವಳು ಯಾವ ಸೈಡ್ ಎಲ್ಲ ಹೋಗ್ತಾರೋ ಆ ಸೈಡ್ ಎಲ್ಲ ಇವರು ಓಡೋಡಿ ನೋಡ್ತಾ ಇದ್ದಾರಂತೆ. ಸೊ ಈ ತರ ಶಿವಕ್ಕೂ ಇವಾಗ ಅವರ ಕಣ್ಣು ಅವಳನ್ನ ಬಿಟ್ಟು ಮತ್ತೆ ಯಾವ ಜಾಗ ನೋಡಿಲ್ಲ. ಇವಾಗ ಇವಳ ಹತ್ರ ಸುಖ ಅನುಭವಿಸಬೇಕು ಅವ್ರಿಗೂ ಇಚ್ಛಾಯಿ ಬಿಟ್ಟಿದೆ. ಯಾರಿಗೂ? ಶಿವಕ್ಕೂ. ಸೊ ಇವಾಗ ಶಿವ ಆ ಹೆಂಗಸರೇ ನೋಡ್ತಾ ಇದ್ದಾರೆ. ಆ ಹೆಂಗಸರು ಶಿವಾನೇ ನೋಡ್ತಾ ಇದ್ದಾರೆ. ಹೋಯ್ತು ಕದೆ ಅಲ್ವಾ? ಅಷ್ಟೇ. ಶಿವಕ್ಕೂ ಏನ್ ಮಾಡಕ್ಕೆ ಆಗಲ್ಲ. ಇವಳನ್ನ ಬಿಡಕ್ಕೆ ಆಗಲ್ಲ, ನಾವು ಇವಳನ್ನ ಬಿಟ್ಟು ಇರಕ್ಕೆ ಆಗಲ್ಲ. ಕಾಮ ಇಚ್ಛೆ ಜಾಸ್ತಿ ಆಯ್ತಂತೆ. ಯಾರಿಗೂ? ಶಿವಕ್ಕೂ. ಅವ್ರಿಗೂ ಏನೋ ಅದಾದ್ರು ಕಾದಲ್ ಪೈತ್ಯಂ ಹೇಳ್ತಾರಲ್ವಾ. ಸೊ ಕಾದಲ್ ಮೆಂಟಲ್ ಆಗ್ತಾರಲ್ವಾ, ಜಾಸ್ತಿ ಲವ್ ಮೆಂಟಲ್. ಸೊ ಆ ತರ ಲವ್ ಮೆಂಟಲ್ ಆಗಿಬಿಟ್ಟಿದ್ದಾರೆ ಅವರು. ಯಾರು? ನಮ್ ಶಿವವೇ ಆ ತರ ಆಗಿಬಿಟ್ಟಿದ್ದಾರೆ. ಏನ್ ಮಾಡಕ್ಕಾಗಲ್ಲ. ಆ ತರ ಮತ್ತೆ ಇವರನ್ನ ಬಿಟ್ಟು ಇರಕ್ಕಾಗಲ್ಲ. ಆ ತರ ಆಗಿಬಿಟ್ಟಿದೆ ಅವ್ರ ಪರಿಸ್ಥಿತಿ. ಇವನ್ ಬಿಟ್ಟಿದ್ರೆ ನಾವು ಪ್ರಾಣ ಹೋಗ್ಬಿಡುತ್ತೆ. ಆ ತರ ಆಗ್ಬಿಟ್ಟಿದೆ ನೋಡಿ. ಕಾಮ ಇಚ್ಛೆ ಆ ತರ ಮೆಂಟಲ್ ತರ ಆಗ್ಬಿಡುತ್ತಾರೆ, ಲವ್. ಸೊ ಇವಾಗ ಶಿವ ಅವರು ಯಾರು ಏನು ಎಲ್ಲ ಬಿಟ್ಟುಬಿಟ್ಟಿದ್ದಾರೆ. ಹತ್ತರ ಇರೋ ಹೆಂಡತಿ ಭವಾನಿ ಉಮಾದೇವಿ ಬಿಟ್ಟುಬಿಟ್ಟಿದ್ದಾರೆ. ಬಟ್ಟು ಹೆಂಡತಿ ಇದಲ್ಲ, ಅವಳನ್ನೇ ಬಿಟ್ಟುಬಿಟ್ಟು ಅವಳು ಈ ಹೆಂಗಸರು ಬ್ಯಾಕ್ ಸೈಡ್ ಓಡಾಡ್ತಾ ಇದ್ದಾಳೆ.
ಯಾವ ತರ ಅಂದ್ರೆ ನಿರ್ವಾಣ ಆವಾಗ ಓಡಾಡ್ತಾ ಇದಾರಂತೆ ಬ್ಯಾಕ್ ಸೈಡು. ಯಾರು ಆ ಹೆಂಗಸರು ಬ್ಯಾಕ್ ಸೈಡ್ ಓಡಾಡ್ತಾ ಇದ್ದಾರೆ. ಆ ಹೆಂಗಸರು ಇದೇನಪ್ಪ ಶಿವ ಈ ತರ ಬರ್ತಾ ಇದ್ದಾರೆ, ಅವ್ರಿಗೂ ಮತ್ತೆ ಜಾಸ್ತಿ ನಾಚಿಕೆ ಬಂದ್ಬಿಟ್ಟಿದೆ ಅಂತೆ. ಅವರು ನಕ್ಕೊಂಡೆ ಮತ್ತೆ ಬೇಗ ಓಡಾಡ್ತಾ ಇದ್ದಲ್ಲಂತೆ. ಆ ಮರಗಳು ಒಳಗಡೆ ಇಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಅವಳು ಓಡಾಡ್ತಾ ಇದ್ದಲ್ಲಂತೆ. ಎಲ್ಲಾದ್ರೂ ಬಚ್ಚಿಟ್ಕೋಬೇಕು ಇಲ್ಲಾಂದ್ರೆ ಆ ತರ ಬಚ್ಚಿಟ್ಕೊಂಡು ಆ ತರ ಅವಳು ಓಡಾಡ್ತಾ ಇದ್ದಾಳೆ. ಯಾವ ತರ ಕಾಮದ ವಶ ಇಂದು ಒಂದು ಆನೆ ಹೆಂಗಸರು ಆನೆని ಟಚ್ ಮಾಡಿಬಿಟ್ಟು ಆ ಹೆಂಗಸರು ಆನೆ ಬ್ಯಾಕ್ ಸೈಡ್ ಓಡೋಡುತ್ತು. ಇಂದ್ರಿಯಗಳು ಸಲನ ಕಾಮದಿಂದ ಆ ತರ ಓಡೋಡ್ತಾ ಇದ್ದಾರಂತೆ ಶಿವ. ಕಾಮ ಇಚ್ಛೆ ಅವ್ರಿಗೂ ಜಾಸ್ತಿ ಆಗ್ಬಿಟ್ಟಿದೆ, ಅವರು ಅದು ತಡ್ಸ್ಕೊಳಕ್ಕಾಗಲ್ಲಂತೆ. ಬೇಗ ಅವಳು ಬ್ಯಾಕ್ ಸೈಡ್ ಓಡಾಡ್ತಾ ಇದ್ದಾಳೆ. ಅವಳು ಕೂದಲು ಎಲ್ಲಿ ಕಾಣಿಸ್ತಾ ಇದೇನೋ ಅಷ್ಟು ಮೋಗದಿಂದ ಅವಳು ಕೂದಲ್ని ಹುಡುಕ್ತಾ ಇದ್ದಾರೆ. ಅವಳು ಕರಗಳು ಎಲ್ಲಿ ಸಿಕ್ಕುತ್ತೇನೋ ಹುಡುಕ್ತಾ ಇದ್ದಾರೆ. ಅವಳನ್ನಿ ಏನೋ ಆಲಿಂಗನ ಮಾಡಬೇಕು ಅಷ್ಟು ಕಾಮದಿಂದ ಅವಳನ್ನ ಹುಡುಕ್ತಾ ಇದ್ದಾರಂತೆ. ಒಂದು ಹೆಂಗಸರು ಆನೆని ನೋಡಿ ಗಂಡಸರು ಆನೆ ಯಾವ ತರ ಓಡೋಡುತ್ತೋ ಆ ತರ ಶಿವ ಆ ಹೆಂಗಸರುನೇ ಆಲಿಂಗನ ಮಾಡಕ್ಕೆ ಅಷ್ಟು ಬುದ್ಧಿ ಹೋಗಿದ ತರ ಓಡೋಡ್ತಾ ಇದ್ದಾರೆ ಅವರು. ಸೊ ಈ ತರ ಆಕ್ಚುಲಿ ಇಲ್ಲಿ ಬಂದು ಭಗವಂತನ ಸಹೋದರಿ ತರ ಯಾರು ಭವಾನಿ, ಅವಳನ್ನ ನೋಡಿ ಅವ್ರಿಗೆ ಆಕರ್ಷಣೆ ಆಗಿಲ್ಲ, ಆದ್ರೆ ಭಗವಂತನ ನೋಡಿ ಈ ತರ ಆಕರ್ಷಣೆ ಆಗಿಬಿಟ್ಟಿದೆ. ಸೊ ಅವಳು ಆಲಿಂಗನ ಮಾಡಕ್ಕೆ ಓಡಿ ಆಲಿಂಗನ ಮಾಡ್ತಾರಂತೆ. ಆದ್ರೆ ಇವರ ಕೈಯಿಂದ ಅವರು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾಳಂತೆ. ಯಾರು? ಮೋಹಿನಿ ಮೂರ್ತಿ. ಸೊ ಈ ತರ ಅವಳು ತಪ್ಪಿಸ್ಕೊಂಡು ಓಡೋಡುವಾಗ ಶಿವನಕ್ಕೂ ಜಾಸ್ತಿ ಕಾಮ ಜಾಸ್ತಿ ಆಗ್ತಾ ಇದೆ. ಅವರು ತಡ್ಸ್ಕೊಳ್ಳಕ್ಕಾಗಲ್ಲ, ಆಲಿಂಗನ ಮಾಡಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಅದು ನಡೆಯಲ್ಲ. ಯಾಕಂದ್ರೆ ಭಗವಂತನ ಈ ತರ ಕಾಮದಿಂದ ಕಟ್ಟಕ್ಕೆ ಯಾರಿಗೂ ಆಗಲ್ವೇ ಇಲ್ವಾ? ಸೊ ಆ ತರ ಒಂದು ಕಾಮದ ವೆರಿಯಿಂದ ಈ ತರ ಓಡೋಡಿ ಅವರನ್ನ ಆಲಿಂಗನ ಮಾಡಿದರೆ ಭಗವಂತ ಸಗಿಸ್ಕೊಳ್ತಾರ ಏನು? ಸೊ ಈ ತರ ಅವರು ಆಲಿಂಗನ ಮಾಡಕ್ಕೆ ಹತ್ರ ಹೋಗ್ತಾರೆ, ಬಟ್ ಅಲ್ಲಿ ಆಲಿಂಗನ ಮಾಡಕ್ಕ ಆಗಲ್ಲ. ಬಟ್ ಆವಾಗ ಅವರದು ಶಿವ ಬಂದು ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ಆಗಿಲ್ಲ. ಆವಾಗ ಅವರದು ವೀರ್ಯ ಆಚೆ ಬಂದ್ಬಿಡುತ್ತಂತೆ. ಓಕೆ, ಸೊ ಆ ತರ ವೀರ್ಯ ಆಚೆ ಬಂದ್ಬಿಡುತ್ತೆ. ಆ ವೀರ್ಯವೇ ಏನು ಇವಾಗ ತಂಗ ಸುರಂಗಗಳು ಇರುತ್ತಲ್ವಾ, ಬೆಳ್ಳಿ ತಂಗ ಸುರಂಗಗಳಾಗ ಅದೇ ಬಂದು ಬದಲಾಗಿ ಬಿಟ್ಟಿದಂತೆ. ಆ ವೀರ್ಯ ಯಾರು ವೀರ್ಯ? ಅದು ಶಿವನ ವೀರ್ಯವೇ ಬೆಳ್ಳಿ ತಂಗ ಸುರಂಗಗಳಾಗ ಚೇಂಜ್ ಆಯ್ತು ಹೇಳ್ತಾರೆ. ಓಕೆ, ಈ ತರ ಹುಡುಕಿ ಎಲ್ಲ ಆಯ್ತು ಇವಾಗ. ಮತ್ತೆ ಇದು ವೀರ್ಯ ಆಚೆ ಬಂದ್ಬಿಟ್ಟಿದೆ. ಮತ್ತೆ ಯಾಕಂದ್ರೆ ಅವ್ರನ್ನ ಅಲ್ಲಿ ನದಿಗಲ್ಲಿ, ಕೆರೆಗಲ್ಲಿ, ಬೆಟ್ಟಲ್ಲಿ, ತೋಟಗಲ್ಲಿ, ಕಾಡುಗಲ್ಲಿ ಎಲ್ಲಾ ಜಾಗಲ್ಲಿ ಹುಡುಕಿದ್ದಾರೆ. ಬಟ್ ಮೋಹಿನಿ ಮೂರ್ತಿ ಅವ್ರಿಗೆ ಸಿಕ್ಕೇ ಇಲ್ಲ. ಅವ್ರ ಬ್ಯಾಕ್ ಸೈಡ್ ಇವ್ರು ಓಡಾಡ್ತಾ ಇದ್ರು, ಆದ್ರೆ ಮೋಹಿನಿ ಮೂರ್ತಿ ಇವ್ರಿಗೂ ಸಿಕ್ಕಿಲ್ಲ ಅಲ್ವಾ? ಈ ತರ ಹರೇ ಕೃಷ್ಣ. ಏನ್ ಮಾಡೋದು, ನೀವು ಕೇಳುವಾಗ ಚೆನ್ನಾಗಿರುತ್ತೆ ನಿಮ್ಗೂ, ಆದ್ರೆ ನಿಮ್ ಹತ್ರ ಮೈ ಕೊಟ್ಬಿಟ್ಟು ಹೇಳಿ ಮತ್ತವ್ರಿಗೆ ಹೇಳಿ ಮತ್ತೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬಿಡಿ ಹೇಳಿದ್ರೆ ಗೊತ್ತಾಗುತ್ತೆ. ಓಕೆ, ಸೊ ಇವಾಗ ಈ ತರ ಸುಖದೇವ್ ಗೋಸ್ವಾಮಿ ಬಂದು ಪರೀಕ್ಷಿತಕ್ಕೂ
ಹೇಳ್ತಾ ಇದ್ದಾರೆ ಪರೀಕ್ಷಿತ್ ಹತ್ರ. ಶಿವ ಈ ತರ ಅವರು ಸ್ಪೋಮ್ನ ಈ ತರ ಏನಾಗ್ಬಿಟ್ಟಿದೆ ಕೆಳಗೆ ಬಿಟ್ಟಿದ್ದಾರೆ. ಅದುವೇ ಈ ತರ ಬಂಗಾರು ಮತ್ತೆ ಚಿನ್ನ ಮತ್ತೆ ಬೆಳ್ಳಿ ಆ ತರ ಬಂಡೆಗಳಾಗಿಬಿಟ್ಟಿದೆ ಅನ್ನು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸೊ ಈ ತರ ಎಲ್ಲಾ ಜಾಗದಲ್ಲಿ ಮೋಹಿನಿ ಮೂರ್ತಿನಿ ಅವರು ಹುಡುಕಿದಾರಲ್ವಾ, ಎಲ್ಲಿ ನದಿಯಲ್ಲಿ, ಕೆರೆಯಲ್ಲಿ, ಬೆಟ್ಟದಲ್ಲಿ, ತೋಟಗಳಲ್ಲಿ, ಕಾಡಲ್ಲಿ, ಈ ತರ ಎಲ್ಲಾ ಜಾಗದಲ್ಲಿ ಹುಡುಕ್ಬಿಟ್ಟಿದ್ದಾರೆ. ಸೊ ಹುಡುಕಿ 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 ಇವಾಗ ಅವ್ರಿಗೂ ನಾರ್ಮಲ್ ಆಗಿಬಿಟ್ಟಿದೆ. ಸೊ ಇವಾಗ ಅವರು ನಾರ್ಮಲ್ ಆಗ ಆ ಮಾಯೆಯಿಂದ ಆಚೆ ಬಂದ್ಬಿಡ್ತಾರೆ. ಅವರ ವೀರ್ಯ ಆಚೆ ಬಂದ ಮೇಲ್ಗಡೆ ಇವಾಗ ಅವರು ಶಾಂತ ಆಗ್ಬಿಡ್ತಾರೆ. ಯಾರು? ಶಿವ. ಓಕೆ. ಸೊ ವೀರ್ಯ ಬಂದ ಮೇಲ್ಗಡೆ ಏನಾಯ್ತು, ಇವಾಗ ಆಹಾ ನಾವು ಮಾಯೆ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದೀನಿ. ಇವಾಗ ಅವ್ರಿಗೂ ಗೊತ್ತಾಗ್ತಾ ಇದೆ, ಭಗವಂತನ ಮಾಯೆ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನೀನು. ಇವಾಗ ಅವರು ಸ್ವಲ್ಪ ಅವರು ಬೇಜಾರಾಗ್ತಾ ಇದ್ದಾರೆ. ಓ ಯಾವ ತರ ನಾವು ಆಗ್ಬಿಟ್ಟಿದೀನಿ, ಮಾಯೆ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದೀನಿ. ಆಕ್ಚುಲ ಶಿವಕ್ಕೂ ಅಷ್ಟೊಂದು ತಪಶಕ್ತಿ ಇದೆ. ಪಾರ್ವತಿ ದೇವಿ ಬಹಿರಂಗ ಶಕ್ತಿ, ಭಗವಂತನ ಬಹಿರಂಗ ಶಕ್ತಿ ಯಾರು? ಪಾರ್ವತಿ ಉಮಾದೇವಿ. ಸೊ ಅವರು ಬಂದು ಶಿವಾನಿ ಮುಗಿಸಕ್ಕಾಗಲ್ಲ. ಅದೇ ತರ ಕಾಮದೇವನು ಬಿಟ್ಟಿದ ಅಂಬುವಿಂದು ಶಿವಾನಿ ಮುಗಿಸಕ್ಕಾಗಲ್ಲ. ಆದ್ರೆ ಭಗವಂತನ್ನಿ ನೋಡಿದ ಕ್ಷಣ ಅವ್ರಿಗೂ ಈ ತರ ಆಗ್ಬಿಟ್ಟಿದೆ. ಸೊ ಅವರು ಅಷ್ಟು ಆಶ್ಚರ್ಯವಾಯಿತು ಅವ್ರಿಗೂ, ಏನಪ್ಪ ಇದು ವಿಷ್ಣು ನೋಡಿದ ತರ ಈ ತರ ಒಂದು ಅದ್ಭುತವಾದ ವಿಷಯ ಆಯ್ತು, ಈ ತರ ಸಂಜಲ ಆಗಿಬಿಟ್ಟಿದೀನಿ. ಸೊ ಶಿವ ಬಂದು ಯಾವೊಂದು ನಾಚಿಕೆ ಆಗಿಲ್ಲ, ಅವ್ರಿಗೂ ಏನಾಗಿಲ್ಲ. ಅವ್ರು ಬಂದು ಭಗವಂತನ ನೋಡಿದ ಅತೃಪ್ತಿ ಅವ್ರಿಗೆ ಸಿಕ್ಕಿಬಿಟ್ಟಿದೆ. ಅವರು ಬಂದು ಭಗವಂತನ ಆ ರೂಪಲ್ಲಿ ನೋಡಿದು ಅವ್ರಿಗೂ ಜಾಸ್ತಿ ಸಂತೋಷನ ಕೊಟ್ಬಿಟ್ಟಿದೆ. ಅವ್ರಿಗೊಂದು ಈ ತರ ಆ ತರ ಎಲ್ಲ ಏನೇ ಆಗಿಲ್ಲ. ಅವ್ರು ಬಂದು ಒಂದು ಸಂತೋಷವಾಗ ಅದು ಬಂದು ವಾವ್, ಭಗವಂತನ ಅವ್ರ ರೂಪ ನೋಡಿದನಲ್ವಾ, ಎಷ್ಟೊಂದು ಸೌಂದರ್ಯವಾಗಿತ್ತು. ಸೊ ಆ ತರ ಅವರು ಸಂತೋಷ ಆಗಿದ್ದಾರೆ. ಮತ್ತೆ ಭಗವಂತ ಇಲ್ಲಿ ಬಂದು ಹೇಳ್ತಾರೆ, ಏನ್ ಹೇಳ್ತಾರೆ, ಭಗವಂತ ಮಾತಾಡೋಕೆ ಶುರು ಮಾಡ್ತಾರೆ. ಓ ದೇವರಲ್ಲಿ ಶ್ರೇಷ್ಠವಾಗಿ ಇರೋರೆ ಯಾರು? ಶಿವ. ನೀ ಬಂದು ನನ್ನ ರೂಪನೇ ನೋಡಿದ ಕ್ಷಣ ಯಾಕಂದ್ರೆ ನನ್ನ ಹೆಂಗಸರ ರೂಪ ಅಷ್ಟೊಂದು ಆಕರ್ಷಣವಾದದ್ದು, ಎಲ್ಲಾನು ಆಕರ್ಷಣೆ ಮಾಡೋದು. ಸೊ ನೀವು ಬಂದು ದಿಢವಾಗಿರೋರು, ಅಷ್ಟು ತಪಸ್ ಮಾಡೋರು, ನಿಮ್ಗೆ ಈ ತರ ಸಂಜಲ ಕೊಡುತ್ತೆ ಅಲ್ವಾ. ಸೊ ಆ ತರ ಮಾಯೆ ನಿಮ್ನೆ ಸಂಜಲ ಮಾಡಕ್ಕೆ ಆಗಲ್ಲ. ಅಷ್ಟೊಂದು ದಿಢಗಾತ್ರವಾಗಿ ಇರೋ ಇಟ್ಸ್ ವೆರಿ ಸ್ಟ್ರಾಂಗ್ ಮೈಂಡ್. ಸೊ ಆ ತರ ಇರೋರಿಗೆ ಆಕ್ಚುಲಿ ನೀವು ನಾರ್ಮಲ್ ಆಗಿ ನೋಡಿದ್ರೆ ಹೆಂಗಸರು ನೋಡುವಾಗ ಗಂಡಸರಿಗೂ ಒಂದು ಆಕರ್ಷಣೆ ಆಗುತ್ತೆ, ಗಂಡಸರು ನೋಡುವಾಗ ಹೆಂಗಸರಿಗೂ ಒಂದು ಆಕರ್ಷಣೆ ಆಗುತ್ತೆ ಇಲ್ವಾ. ಇದು ಬಂದು ಪ್ರಕೃತಿಯಿಂದ ಈ ತರ ನಡೆಯೋದು ನಾರ್ಮಲ್ ಅಲ್ವಾ. ಸೊ ಈ ತರ ನೀವು ಅಷ್ಟೊಂದು ಶ್ರೇಷ್ಠರು, ಆದ್ರೆ ನಿಮ್ಗೆ ಈ ತರ ಸಂಜಲ ಆಗ್ತಾ ಇದೆ. ಆದ್ರೆ ಸಾಮಾನ್ಯ ಮನುಷ್ಯರು ಸೊ ಸಾಮಾನ್ಯ ಮನುಷ್ಯರು ಈ ತರ ಕಂಟ್ರೋಲ್ ಮಾಡಕ್ಕಾಗುತ್ತಾ ಸಂಜಲ? ಯಾಕಂದ್ರೆ ಎಲ್ಲರಿಗೂ ಆ ಸಂಜಲ ಅನ್ನೋದು ಬರುತ್ತೆ. ಬಟ್ ಸಾಮಾನ್ಯ ಮನುಷ್ಯರು ಈ ತರ ಕಂಟ್ರೋಲ್ ಮಾಡೋದು ಸಾಧ್ಯವಾ?
ಶಿವ ಅಷ್ಟು ದೊಡ್ಡೋರು, ಅವರೇ ಕಂಟ್ರೋಲ್ ಮಾಡಕ್ಕೆ ಆಗಿಲ್ಲ. ಅದಕ್ಕೆ ಇಲ್ಲಿ ಬಂದು ಹೇಳ್ತಾ ಇದ್ದಾರೆ, ಅವರಿಂದೇ ಕಂಟ್ರೋಲ್ ಮಾಡೋದು ಸಾಧ್ಯ ಇಲ್ಲ. ಸೊ ಇಲ್ಲಿ ಬಂದು ಭಗವಂತ ಹೇಳ್ತಾ ಇದ್ದಾರೆ, ನೀ ಶ್ರೇಷ್ಠ. ಆದ್ರೆ ನಿಮ್ನೆ ಈ ತರ ಆಕರ್ಷಣೆ ಆಯ್ತು ಅಲ್ವಾ? ಸೊ ಇಲ್ಲಿ ಬಂದು ಭಗವಂತ ಇವಾಗ ಸ್ವಯ ರೂಪ ಬಂದ್ಬಿಟ್ಟಿದ್ದಾರೆ. ಸೊ ಸ್ವಯ ರೂಪಲ್ಲಿ ಅವರು ಏನು ಶ್ರೀವತ್ಸ ಗುರಿ ಎಲ್ಲ ಇರುತ್ತೆ. ಭಗವಂತ ಇವಾಗ ಮಾತಾಡ್ತಾ ಇದ್ದಾರೆ. ಸೊ ಭಗವಂತ ಮಾತಾಡ್ತಾ ಇರುವಾಗ ಶಿವ ಬಂದು ಏನ್ ಮಾಡ್ತಾರೆ, ವಿಷ್ಣುನಿ ಪ್ರದಕ್ಷಿಣೆ ಮಾಡ್ತಾರೆ. ಪ್ರದಕ್ಷಿಣೆ ಮಾಡಿ, ಸ್ವಾಮಿ ನಮ್ಮ ಜಾಗಕ್ಕೆ ಹೋಗ್ತೀನಿ, ನಾನು ನಮ್ಮ ಜಾಗಕ್ಕೆ ಹೋಗ್ತೀನಿ, ಮತ್ತೆ ಕೈಲಾಸ ವಾಪಸ್ ಹೋಗ್ತೀನಿ, ನೀನು ಅನುಮತಿ ತಗೊಂಡು. ಅವರು ವಾಸಸ್ಥಳ ಏನು, ಕೈಲಾಸ ಅಲ್ವಾ? ಸೊ ಅಲ್ಲಿ ಅವರು ಮತ್ತೆ ವಾಪಸ್ಸು ಹೋಗ್ಬಿಡ್ತಾರೆ. ಸೊ ಆಕ್ಚುಲಿ ಇಲ್ಲಿ ಬಂದು ಏನು ಅಂದ್ರೆ ಆ ತರ ಆಕರ್ಷಣ, ಅದದು ಸಂಜಲ ಆಗೋದು ಅಷ್ಟು ಸಂಜಲ ನಾವು ಬಂದು ಆಗಬಾರದು. ಸೊ ಫುಲ್ ಅಂಡ್ ಫುಲ್ ನಮ್ಮ ಮನಸ್ಸಾಗಲಿ ಬುದ್ಧಿ ಆಗಲಿ ಅಷ್ಟು ದೃಢವಾಗಿ ನಾವು ಇಟ್ಕೋಬೇಕು. ಆದರೆ ಶಿವ ಅಷ್ಟು ದೃಢವಾಗಿರೋರು ಅವ್ರಿಗೆ ಆಗಿಲ್ಲ ಅಂದ್ರೆ ನಮ್ಗೆಲ್ಲ ಜಾಸ್ತಿ ಕಷ್ಟವೇ. ಸೊ ಬಟ್ ನಾವು ಪ್ರಯತ್ನ ಮಾಡ್ಬೋದು. ಸೊ ಇಲ್ಲಿ ಬಂದು ಪರೀಕ್ಷಿತಕ್ಕೂ ಶುಕದೇವರು ಹೇಳ್ತಾ ಇದ್ದಾರೆ, ಆಕ್ಚುಲಿ ಶಿವ ಬಂದು ಅಲ್ಲಿ ಭಗವಂತ ಹತ್ರ, ವಿಷ್ಣು ಹತ್ರ ಅನುಮತಿ ತಗೊಂಡು ಅವರು ಸಂತೋಷವಾಗ ಭವಾನಿ, ಅವರ ಹೆಂಡತಿ ಭವಾನಿ ಜೊತೆಯಲ್ಲಿ ಎಲ್ಲಿ ಮತ್ತೆ ಅವ್ರು ವಾಪಸ್ ಹೋಗಕ್ಕೆ ಹೋಗ್ತಾ ಇದ್ದಾರೆ. ಸೊ ಶಿವ ಹೇಳ್ತಾ ಇದ್ದಾರೆ, ಓ ದೇವಿ, ಆ ದೇವೋತ್ತಮ ಪರಮ ಪುರುಷಕ್ಕೂ ಈ ತರ ಹುಟ್ಟೋದು, ಅದೇ ಜನ್ಮ ಮೃತ್ಯು ಜರಾವ್ಯಾಧಿ ಏನಿಲ್ಲ. ಅವರೇ ದೇವೋತ್ತಮ ಪರಮ ಪುರುಷ. ಆದರೆ ಅವರ ಮಾಯ ಶಕ್ತಿಯಿಂದ ನಾ ಯಾವ ತರ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನೋಡಿ. ನಂಬಿಕೆ ಇದರಿಂದ ಆಚೆ ಬರೋದು ಎಷ್ಟು ದುರ್ಲಭ ಅಂದ್ರೆ, ಸಾಮಾನ್ಯ ಮನುಷ್ಯರು ಈ ಮಾಯೆ ಒಳಗಡೆ ಯಾವ ತರ ಸಿಕ್ಕಾಕೊಂಡ್ಬಿಡ್ತಾರೆ. ಮತ್ತವ್ರ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ನಮ್ಗೆ ಬೇಜಾರಾಗ್ತಾ ಇದೆ. ಯಾಕಂದ್ರೆ ನಾವೆಲ್ಲ 1000 ವರ್ಷ ಧ್ಯಾನ ಯೋಗ ಎಲ್ಲ ಮಾಡೋರು. ನಾನು ಯಾರು ಬಂದು ನಮ್ ಧ್ಯಾನನೇ ಧ್ಯಾನದಿಂದ ಆಚೆ ತಗೊಂಡ್ ಬರೋದು ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಭಗವಂತನ ಆ ಸಾರಂಗ ಬಾಣಿ, ಸಾರಂಗ ಅಂದ್ರೆ ಸಾರಂಗ ವಿಲ್ಲು ಇಟ್ಕೊಂಡಿರೋ ಆ ಭಗವಂತ ಇವಾ. ಸೊ ಆದ್ರೆ ಆ ಭಗವಂತನ ಆಕರ್ಷಣೆಯಿಂದ, ಆ ಮಾಯೆಂದು ನಾ ಯಾವ ತರ ನಾ ಬಿದ್ಬಿಟ್ಟಿದ್ದೀನಿ ನೋಡಿ. ಆದ್ರೆ ಆ ಕ್ಷೀರಸಾಗರಲ್ಲಿ ಮಲ್ಕೊಂಡಿರೋ ಈ ಭಗವಂತನ ಹೊಗಳು ಅಷ್ಟು ಶ್ರೇಷ್ಠವಾದದ್ದು. ಆದ್ರೆ ಇವಾಗ ನಾನು ಆ ಭಗವಂತನ ಹೊಗಳು ಬಗ್ಗೆ ನಾವು ಧ್ಯಾನ ಮಾಡಬೇಕು. ಮತ್ತೆ ನಾನು ಬಂದು ಯಾಕಂದ್ರೆ ಅವ್ರನ್ನೇ ಧ್ಯಾನ ಮಾಡಿದ್ರೆ ನಾವು ಈ ದುಃಖಗಳಿಂದ, ನಾಶಗಳಿಂದ ನಾವು ಬಿಡುಗಡೆ ಆಗಕ್ಕಾಗತ್ತೆ. ಯಾವ ತರ ಆ ಅಸುರರು ವಸಿಯ ಮಾಡಕ್ಕೋಸ್ಕರ ಭಗವಂತ ಇಷ್ಟೊಂದು ಯವ್ವನ ಹೆಂಗಸರು ರೂಪ ತಗೊಂಡು ಯಾವ ತರ ಮುಗಿಸಿದಾರೋ. ಸೊ ಆ ರೂಪನೇ ನಾವು ನೋಡಿದೀನಿ. ಆ ಭಗವಂತನೇ ಮತ್ತೆ ಇವಾಗ ನಾವು ಧ್ಯಾನ ಮಾಡಬೇಕು. ಎಷ್ಟು 1000 ವರ್ಷ ನಾವು ಅವರ ಬಗ್ಗೆ ಧ್ಯಾನಿಸಿ ನಾವು ಬಂದು ಅವರ ಬಗ್ಗೆ ನಾವು ತಿಳ್ಕೋಬೇಕು. ಸೊ ಅವರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಆ ಥರ ಅವರು ಹೇಳ್ತಾ ಇದ್ದಾರೆ. ಎಷ್ಟೊಂದು ಶ್ರೇಷ್ಠರು ಅವರು. ಆ ಭಗವಂತನಕ್ಕೂ ನಮ್ಮ ನಮಸ್ಕಾರಗಳು ಹೇಳಿ ಇವಾಗ ಈ ಅಧ್ಯಾಯ ನಮಗೂ ಕಂಪ್ಲೀಟ್ ಆಗುತ್ತೆ. ಓಕೆ, ಹರೇ ಕೃಷ್ಣ. ಸೊ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಟೈಮ್ ಆಯಿತು. ಮತ್ತೆ ಇರೋದು ನಾವು ನಾಳೆ ಕ್ಲಾಸಲ್ಲಿ ನೋಡೋಣ. ಹರೇ ಕೃಷ್ಣ.